ಪರವಾಗಿಲ್ಲ 90% ರಿಕವರ್ಡ್. ಇನ್ನು another 10% is there. ಬಂದೇ ಇಲ್ವಲ್ಲ ಅಸೆಂಬ್ಲಿ ಮುಗಿಸ್ತು. ಯಾಕೆ ಏನಾದ್ರು ಇದ್ರೆ ಕೇಳಿ. ರಾಜ್ಯಾದ್ಯಂತ ಜನ ಆಕ್ರೋಶ ಯಾತ್ರೆಯನ್ನ ಬಿಜೆಪಿ ಮಾಡ್ತಾ ಇದೆ. ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು? ಗ್ಯಾಸ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು? ಅದಕ್ಕೇನು ಉತ್ತರ ಹೇಳ್ತಾರೆ? ಇವತ್ತು ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೇಕಾದ್ರೆ ಇಟ್ ಇಸ್ ಬಿಜೆಪಿ ಹೂ ಇಸ್ ರೆಸ್ಪಾನ್ಸಿಬಲ್. ನರೇಂದ್ರ ಮೋದಿ ಅವರು ಸರ್ಕಾರ ಕಾರಣ ಇದಕ್ಕೆ. ನಾವು ಬಹಳ ಹೆಚ್ಚಂತಂದ್ರೆ ಒಂದು 7-8 ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು. ಅಂದ್ರೆ ಬೇರೆ ಬೇರೆ ಈಗ ಹಾಲಿನ ದರ ಹೆಚ್ಚು ಮಾಡಿದ್ದೀವಿ. ನಮಗೆ ಸರ್ಕಾರಕ್ಕೆ ಬರ್ತದ ಅದು? ರೈತರಿಗೆ ವರ್ಗಾವಣೆ ಮಾಡ್ತೀವಿ. ರೈತರಿಗೆ ವರ್ಗಾವಣೆ ಆಗೋದು ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ, ಪ್ರತಿಭಟನೆ ಮಾಡಿದ್ರ ರೈತ ವಿರೋಧಿಗಳ ಇವರು. ಗ್ಯಾಸ್ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ ಜಾಸ್ತಿ ಆಗೋದು? 50 ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಕ್ರೂಡ್ ಆಯಿಲ್ ಬೆಲೆ ಏನಾಗಿದೆ ಈಗ? ಏನಾಗಿದೆ ರೀ ಗೊತ್ತಾ ನಿಮ್ಗೆ? ಕ್ರೂಡ್ ಆಯಿಲ್ ಬೆಲೆಗೂ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ. ಕ್ರೂಡ್ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ $120 ಒಂದು ಬ್ಯಾರೆಲ್ಗಿತ್ತು. ಈಗ ಎಷ್ಟಾಗಿದೆ ಗೊತ್ತಾ? $65. ಮತ್ತೆ ಯಾಕೆ ನೀವು ಹೆಚ್ಚು ಮಾಡಿದ್ರಿ? ಯಾಕ್ರಿ ಹೆಚ್ಚು ಮಾಡಿದ್ರಿ? ಅದ್ರ ವಿರುದ್ಧ ಮಾತಾಡಿ. ಬಿಜೆಪಿ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ, ನಂಬರ್ 1. ನಂಬರ್ 2, ಬೆಲೆ ಏರಿಕೆ ಆಗಿರೋದು ಅವ್ರ ಕಾಲದಲ್ಲೇ. ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟು? ಒಂದು ಗ್ಯಾಸ್ ಉಪಯೋಗಿಸ್ತೀಯಾ? ಎಷ್ಟು ಒಂದು ಗ್ಯಾಸ್ ಬೆಲೆ ಎಷ್ಟು ಈಗ? ಹೌದು, ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು? 400 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? ಆಯ್ತಪ್ಪ, 10 ವರ್ಷ ಆಗ್ಲಿ. ಅವತ್ತು ಎಷ್ಟಿತ್ತು ಬೆಲೆ? ಕ್ರೂಡ್ ಆಯಿಲ್ ಬೆಲೆ ನಾವು ಸಬ್ಸಿಡಿ ಕೊಡ್ತಾ ಇದ್ದು. ಇವ್ರು ಏನ್ ಮಾಡಿದ್ರು? ಸಬ್ಸಿಡಿ ತೆಗೆದಾಕ್ಬಿಟ್ರಲ್ಲ. ಯಾಕಯ್ಯ ನೀನ್ ಕೇಳೋದೇ ಇಲ್ಲ ಇವ್ರನ್ನೆಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.